ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು ಸೌತೆಕಾಯಿ ಹುಳಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಇದು ಸ್ವಲ್ಪ ಸಿಹಿನೂ ಇರುತ್ತೆ, ಸ್ವಲ್ಪ ಹುಳಿನೂ ಇರುತ್ತೆ. ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೆಸಿಪಿ. ಮತ್ತು ನೀವು ಈ ಟೆಂಪಲಲ್ಲಿ ಭಟ್ರವರೆಲ್ಲ ಮಾಡೋದು ಸೌತೆಕಾಯಿ ಹುಳಿಯನ್ನು ತಿಂದಿರಬೇಕು. ಅದೇ ರೆಸಿಪಿ ನನ್ನ ಕೂಡ ಫ್ರೆಂಡ್ ನನಗೆ ಹೇಳಿಕೊಟ್ಟದ್ದು, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಈ ರೆಸಿಪಿಯನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಆಯಿತಾ? ಇಲ್ಲಿ ನಾನು ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಅರ್ಧ ಸೌತೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಅದರ ಸಿಪ್ಪೆ ಎಲ್ಲ ತೆಗಿಲಿಕ್ಕಿಲ್ಲ, ಈ ರೀತಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಬೇಕು, ನೋಡ್ಬೋದು. ಮತ್ತು ನೋಡಿ, ಈ ಅರ್ಧವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಸೌತೆಕಾಯಿ ಹುಳಿ ಉಂಟಲ್ಲ, ಇದರಲ್ಲಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಇದಕ್ಕೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ, ಇಲ್ಲಿ 5 ಕಾಶ್ಮೀರಿ ಚಿಲ್ಲಿಯನ್ನು ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಉರಿಲಿಕ್ಕೆ ಹಾಕಬೇಕು. ಅಂದರೆ ಈ ಕಾಶ್ಮೀರಿ ಚಿಲ್ಲಿ ಉಂಟಲ್ಲ, ಉಬ್ಬಿ ಬರಬೇಕು, ಅಷ್ಟು ಉರಿಬೇಕು ಇದನ್ನು. ಮತ್ತು ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ. ಅಂದರೆ ಇದಕ್ಕೆ ಕೊತ್ತಂಬರಿ ತುಂಬ ಇಂಪಾರ್ಟೆಂಟ್, ಆಯಿತಾ? ಕೊತ್ತಂಬರಿ ಯೂಸ್ ಮಾಡಬೇಕು, ಅಂದರೆ ಇದಕ್ಕೆ ಜಾಸ್ತಿ ಕೊತ್ತಂಬರಿ ಯೂಸ್ ಆಗುತ್ತೆ. ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಮತ್ತು ಸ್ವಲ್ಪ 1 ಚಿಟಿಕೆಯಷ್ಟು ಮೆಂತೆಕಾಳನ್ನು ಹಾಕಬೇಕು. ಯಾಕೆಂದರೆ ಜಾಸ್ತಿ ಮೆಂತೆಕಾಳು ಹಾಕಿದರೆ ಸ್ವಲ್ಪ ಕಹಿ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ 1 ಚಿಟಿಕೆಯಷ್ಟು. ಮತ್ತು 5 ಕಾಳು ಮೆಣಸು, ಇವೆಲ್ಲವನ್ನು ಹಾಕಿ ಸರಿಯಾಗಿ ಎಣ್ಣೆಯಲ್ಲಿ ಉರಿಬೇಕು. ಅಂದರೆ ತುಂಬ ಉರಿಲಿಕ್ಕೆ, ಅಂದರೆ ಜಾಸ್ತಿ ಉರಿದ್ರೂ ಕೂಡ ಅದು ಕೈ ಕೊಡುತ್ತೆ, ಅದಕ್ಕೆ ಸ್ವಲ್ಪ ಅರೋಮ ಒಳ್ಳೆ ಇದು ಪರಿಮಳ ಬರುವ ತನಕ ಇದನ್ನು ಉರಿಬೇಕು. ಮತ್ತು ಈ ಸೌತೆಕಾಯಿ ಹುಳಿ ಉಂಟಲ್ಲ, ಸ್ವಲ್ಪ ಸಿಹಿ ಮತ್ತು ಹುಳಿಯಾಗಿ ಈ ರೈಸ್ ಜೊತೆ ತುಂಬ ಟೇಸ್ಟಿ ಆಗ್ತದೆ ಊಟ ಮಾಡಲಿಕ್ಕೆ. ಮತ್ತು ಇದು ನನ್ನ ಫ್ರೆಂಡಿನ ರೆಸಿಪಿ, ಅಂದರೆ ಅವರು ಜಾಸ್ತಿಯಾಗಿ ಇದೇ ಸೌತೆಕಾಯಿ ಹುಳಿಯನ್ನು ಮಾಡ್ತಾರೆ ಅವರ ಮನೆಯಲ್ಲಿ. ಹಾಗೆ ಇದಕ್ಕೆ ನಾನು ಈಗ ಹಾಕ್ತಾ ಇದ್ದೇನೆ ಕರಿ ಲೀವ್ಸ್, ಒಂದು 4-5 ಎಲೆ ಕರಿ ಲೀವ್ಸ್ ಹಾಕಿದ್ದೇನೆ. ಮತ್ತು ಅರ್ಧ ಕಪ್ ನಾನು ತೆಂಗಿನ ತುರಿಯನ್ನು ಹಾಕಿ ಒಳ್ಳೆ, ಅಂದರೆ ಇದಕ್ಕೆ ಈಗ ಹಾಕಬೇಕು ಹರಸಿನ ಹುಡಿ. ನೋಡಿ, ನಾನು ಹರಸಿನ ಹುಡಿ ಹಾಕಿ ಸ್ವಲ್ಪ ಹೊತ್ತು ಇದ್ದೇನೆ. ಈಗ ಗ್ಯಾಸನ್ನು ಬಂದ್ ಮಾಡಿ ಇದಕ್ಕೆ ಒಂದು ಸಣ್ಣ ತುಂಡು ಹುಳಿಯನ್ನು ಹಾಕಬೇಕು. ಒಂದು ಲಿಂಬೆ ಗಾತ್ರಕ್ಕಿಂತ ಸ್ವಲ್ಪ ಸಣ್ಣದು ಹುಳಿಯನ್ನು ಹಾಕಿ ಗ್ಯಾಸ್ ಬಂದ್ ಮಾಡಿ, ಮತ್ತು ಇದಕ್ಕೆ ತಣ್ಣಗಾದ ಮೇಲೆ ಇದನ್ನು ರುಬ್ಬಬೇಕು. ಇದನ್ನು ಅಂದರೆ ಗ್ರೈಂಡ್ ಮಾಡಬೇಕು. ಇಲ್ಲಿ ನಮಗೆ ಗ್ರೈಂಡ್ ಮಾಡುವಾಗ ಅಂದರೆ ಜಾಸ್ತಿ ನೀರು ಹಾಕಿ ತೆಲುವು ಗ್ರೈಂಡ್ ಮಾಡಲಿಕ್ಕೆ ಇಲ್ಲ, ಇಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು, ಅಂದರೆ ತಿಕ್ ಥರ ಬರಬೇಕು. ಜಾಸ್ತಿ ಇದು ತೆಂಗಿನ ತುರಿ ಎಲ್ಲ ಗ್ರೈಂಡ್ ಮಾಡಲಿಕ್ಕೆ ಇಲ್ಲ. ಇಲ್ಲಿ ನಾನು ಅದೇ ಪಾತ್ರೆಯಲ್ಲಿ ನಾನು ಈ ಕಟ್ ಮಾಡಿಟ್ಟ ಸೌತೆಕಾಯಿಯನ್ನು ಹಾಕಿ ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಕೂಡ ಹಾಕಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ನಾನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ, ಒಂದು ಸಣ್ಣ ತುಂಡು ಬೆಲ್ಲ. ಅಂದರೆ ಒಳ್ಳೆ ಸಿಹಿ ಟೇಸ್ಟ್ ಕೊಡುತ್ತೆ ಈ ಬೆಲ್ಲದಿಂದ. ಮತ್ತು ಹುಳಿ ಕೂಡ ಹಾಕಿದ್ದೇವಲ್ಲ, ಒಳ್ಳೆಯದಾಗುತ್ತೆ ಊಟ ಮಾಡಲಿಕ್ಕೆ ಅನ್ನದ ಜೊತೆ ಇದನ್ನು. ಈಗ ನೋಡಿ, ಇದು ಸೌತೆಕಾಯಿ ಒಳ್ಳೆ ಕುಕ್ ಆಗಬೇಕು. ಹಾಗೆ ಮುಚ್ಚಳದಿಂದ ಮುಚ್ಚಿ ಇಡುವ ಇದನ್ನು. ಈಗ ನೀವು ನೋಡ್ಬೋದು ಸೌತೆಕಾಯಿ ಒಳ್ಳೆ ಕುಕ್ ಆಗಿದೆ, ಮತ್ತು ಸ್ವಲ್ಪ ಮತ್ತು ಅದು ಕರಿ ಜೊತೆ ಕೂಡ ಒಳ್ಳೆ ಕುಕ್ ಆಗುತ್ತೆ. ಹಾಗೆ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಟ ಈ ಮಸಾಲ ಉಂಟಲ್ಲ, ನೋಡ್ಬೋದು ನೀವು. ನಾನು ಈ ಮಸಾಲವನ್ನು ಜಾಸ್ತಿ ರುಬ್ಬಲಿಲ್ಲ, ಸ್ವಲ್ಪ ಎಂತ ಹೇಳ್ತಾರೆ ಇದಕ್ಕೆ, ನಾವು ಇದಕ್ಕೆ ಕೊಂಕಣಿಯಲ್ಲಿ ಅರ್ಕಣ್ ಅಂತ ಹೇಳ್ತೇವೆ, ಅಂದರೆ ಜಾಸ್ತಿ ರುಬ್ಬುವುದಿಲ್ಲ. ಇದನ್ನು ಹಾಕಬೇಕು ಇದಕ್ಕೆ. ನೋಡಿ, ಎಲ್ಲವನ್ನು ಹಾಕ್ತಾ ಇದ್ದೇನೆ ಈ ಮಸಾಲವನ್ನು. ನೀವು ನೋಡ್ಬೋದು ಅದು ತೆಂಗಿನಕಾಯಿ ಮತ್ತು ಕೊತ್ತಂಬರಿದ್ದು ಸ್ವಲ್ಪ ಸ್ವಲ್ಪ ಅದು ಬೀಜ ಉಂಟು, ಅಂದರೆ ಜಾಸ್ತಿ ನೀರಾಗಿ ರುಬ್ಬಲಿಕ್ಕೆ ನಾನು ಹೋಗಲಿಲ್ಲ, ಆ ಥರ ಮಾಡಲಿಕ್ಕಿಲ್ಲ ಇದು. ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವ. ನೋಡ್ಬೋದು ನೀವು, ದಪ್ಪ ಇದೆ, ಅದಕ್ಕೋಸ್ಕರ ಇದಕ್ಕೆ ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇನ್ನೂ ಸ್ವಲ್ಪ ನೀರು ಬೇಕು ಇದಕ್ಕೆ, ಯಾಕೆಂದರೆ ಇನ್ನೂ ದಪ್ಪ ಇದೆ. ಹಾಗೆ ಇನ್ನೂ ಸ್ವಲ್ಪ ನೀರನ್ನು ನಿಮಗೆ ಯಾವ ರೀತಿ ಬೇಕು ಆ ರೀತಿ, ಅಂದರೆ ತೆಲು ಬೇಕು ಆ ರೀತಿ ನೀವು ಇದಕ್ಕೆ ನೀರು ಹಾಕಿ ಈ ರೀತಿ ಮಾಡಬೇಕು, ಹದ ಮಾಡಬೇಕು.
ಹಾಗೆ ಒಳ್ಳೆ ಟೇಸ್ಟಿ ಬರುತ್ತೆ ಆಯಿತಾ. ಇದು ಸೌತೆಕಾಯಿ ಹುಳಿ ಉಂಟಲ್ಲ, ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ. ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದಕ್ಕೆ ಒಂದು ಒಳ್ಳೆಯ ಬಾಯ್ಲ್ ಬಂದ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು, ಆಗ ಮಾತ್ರ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡ್ಬೋದು ನೀವು, ಸೌತೆಕಾಯಿ ಒಳ್ಳೆ ಕುಕ್ಕಾಗಿದೆ ಮತ್ತು ಈಗ ಒಳ್ಳೆ ಬಾಯ್ಲ್ ಬರ್ತಾ ಉಂಟು. ಈಗ ಒಗ್ಗರಣೆ ಕೊಡ್ತಾ ಇದ್ದೇನೆ. ಒಗ್ಗರಣೆಗೆ ನಾನು ಒಂದು ಚಿಲ್ಲಿಯನ್ನು ತಗೊಂಡಿದ್ದೇನೆ ಮತ್ತು ಕರಿ ಲೀವ್ಸ್ ಮತ್ತು ಸ್ವಲ್ಪ ಇದು ಸಾಸಿವೆಯನ್ನು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೇನೆ ತೆಂಗಿನ ಎಣ್ಣೆಯಲ್ಲಿ. ಈಗ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಬೇಕು. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.